ಇಬ್ಬರು ಸ್ನೇಹಿತರು. ರವಿ ಮತ್ತು ಕಿರಣ್ ಬಾಲ್ಯದಿಂದಲೂ ಆತ್ಮೀಯ ಸ್ನೇಹಿತರು. ರವಿ ಪ್ರತಿಫಲದ ನಿರೀಕ್ಷೆಯಿಲ್ಲದೆ ಯಾವಾಗಲೂ ಇತರರಿಗೆ ಸಹಾಯ ಮಾಡುತ್ತಿದ್ದ. ಕಿರಣ್ ಚತುರ ಮತ್ತು ಮಾತುಗಾರ, ತನ್ನ ಲಾಭವನ್ನೇ ಹೆಚ್ಚಾಗಿ ಯೋಚಿಸುವವನಾಗಿದ್ದ. ಕಿರಣ್ಗೆ ಯಾವುದೇ ಸಹಾಯ ಬೇಕಾದರೂ, ಹಣವಾಗಲಿ, ನೋಟ್ಸ್ ಆಗಲಿ ಅಥವಾ ಬೆಂಬಲವಾಗಲಿ, ಅವನು ರವಿಯ ಬಳಿಗೆ ಹೋಗುತ್ತಿದ್ದ. ರವಿ ಸ್ನೇಹ ಎಂದರೆ ಎಲ್ಲಾ ಸಂದರ್ಭಗಳಲ್ಲೂ ಜೊತೆಗಿರುವುದೆಂದು ನಂಬಿದ್ದ. ಒಂದು ದಿನ ರವಿಗೆ ಒಳ್ಳೆಯ ಕೆಲಸದ ಅವಕಾಶ ದೊರಕಿತು. ಆ ಸಂತೋಷದ ಸುದ್ದಿಯನ್ನು ಕಿರಣ್ ಜೊತೆ ಹಂಚಿಕೊಂಡ. ಕಿರಣ್ ಸಂತೋಷಪಡುವ ಬದಲು ಒಳಗೊಳಗೆ ಅಸೂಹೆ ಪಟ್ಟುಕೊಂಡು, ನಾವು ಇಬ್ಬರೂ ಒಟ್ಟಿಗೆ ಯಶಸ್ವಿಯಾಗೋಣ ಎಂದು ಹೇಳಿ ತಯಾರಿಯಲ್ಲಿ ಸಹಾಯ ಕೇಳಿದ. ಕಿರಣ್ ಮಾತನ್ನು ಕೇಳಿದ ರವಿ ತನಗೆ ಬಂದ ಕೆಲಸದ ಅವಕಾಶವನ್ನು ಬಿಟ್ಟು ಸುಮ್ಮನಾದ. ರವಿ ಪ್ರತಿದಿನವೂ ಅವನಿಗೆ ಸಹಾಯ ಮಾಡುತ್ತಿದ್ದ. ಒಂದು ದಿನ ಇಬ್ಬರಿಗೂ ಒಂದೇ ಸಂಸ್ಥೆಯಲ್ಲಿ ಕೆಲಸದ ಅವಕಾಶ ದೊರಕುತ್ತದೆ. ಆದರೆ ಸಂದರ್ಶನದ ವೇಳೆ ಕಿರಣ್ ರವಿಯ ಆಲೋಚನೆಗಳನ್ನು ತನ್ನದೇ ಎಂದು ಹೇಳಿ ಕೆಲಸವನ್ನು ಪಡೆದುಕೊಂಡ. ರವಿ ಹಿಂದೆ ಉಳಿದ. ರವಿ ಬೇಸರಗೊಂಡು ವಿಚಾರಿಸಿದಾಗ ಕಿರಣ್ ನಗುತ್ತಾ, ಈ ಜಗತ್ತಿನಲ್ಲಿ ಗೆಲ್ಲೋದು ಬುದ್ಧಿವಂತರು ಮಾತ್ರ ಎಂದು ಹೇಳಿದ. ಕಾಲ ಕಳೆದಂತೆ ಕಿರಣ್ನ ಸ್ವಾರ್ಥದ ವರ್ತನೆ ಮುಂದುವರಿದಿತು. ನಿಧಾನವಾಗಿ ಅವನ ಜತೆ ಕೆಲಸ ಮಾಡುವವರು ಅವನ ನಿಜವಾದ ಸ್ವಭಾವವನ್ನು ಅರಿತು ಅವನ ಮೇಲೆ ನಂಬಿಕೆ ಕಳೆದುಕೊಂಡರು. ಕೆಲಸ ಮಾಡುತ್ತಿದ್ದ ಸಂಸ್ಥೆಯಿಂದ ಅವನನ್ನು ಕೈಬಿಡಲಾಯಿತು. ರವಿ ನೋವಿನಲ್ಲಿದ್ದರೂ ತನ್ನ ಪ್ರಾಮಾಣಿಕತೆ ಮತ್ತು ಒಳ್ಳೆಯತನವನ್ನು ಬಿಟ್ಟುಕೊಡಲಿಲ್ಲ. ಅದರ ಫಲವಾಗಿ ಅವನಿಗೆ ಗೌರವವೂ ದೊರಕಿತು. ಮುಂದೆ ಇನ್ನೂ ಉತ್ತಮ ಅವಕಾಶವೂ ಸಿಕ್ಕಿತು. ಒಂದು ದಿನ ಕಿರಣ್ ಮತ್ತೆ ರವಿಯ ಬಳಿಗೆ ಸಹಾಯ ಕೇಳಿಕೊಂಡು ಬಂದ. ಆ ವೇಳೆ ರವಿ ಶಾಂತವಾಗಿ ಹೇಳಿದ, ನಾನು ಸಹಾಯ ಮಾಡಬಹುದು, ಆದರೆ ನನ್ನ ಆತ್ಮಗೌರವಕ್ಕೆ ಧಕ್ಕೆ ತಂದವರಿಗಲ್ಲ. ಅಷ್ಟರಲ್ಲಿ ಕಿರಣ್ ತನ್ನ ತಪ್ಪನ್ನು ಅರಿತುಕೊಂಡ. ಆದರೆ ಕೆಲವು ಪಾಠಗಳು ಜೀವನದಲ್ಲಿ ಅನುಭವಕ್ಕೆ ಬಂದಾಗಲೇ ಅರ್ಥವಾಗುವುದು.